ಸುಮಲತಾ ಅವರ ಮನೆಯಲ್ಲಿ ನಡೆದ ಸಭೆಗೆ ಹೋಗಿದ್ದೆ. ಮಂಡ್ಯ ಟಿಕೆಟ್ನ ಬಿಜೆಪಿ ಸುಮಲತಾ ಅವರಿಗೆ ಕೊಡ್ಲಿ. ಸಂಸದೆ ಸುಮಲತಾ ಪರ ನಾರಾಯಣಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಸುಮಲತಾ ವಿಧಾನಸಭೆಯಲ್ಲಿ ನನಗೆ ಸಹಾಯ ಮಾಡಿದ್ರು. ಸುಮಲತಾಗೆ ಟಿಕೆಟ್ ನೀಡಿದ್ರೆ ತಪ್ಪೇನಿದೆ ಅಂತ ಹೇಳಿದ್ದಾರೆ. ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಜೆಡಿಎಸ್ ಬಿಟ್ಕೊಡ್ಲಿ ಹೀಗಂತ ಹೇಳೋದ್ರ ಮೂಲಕ ಸುಮಲತಾ ಬೆನ್ನಿಗೆ ನಿಂತಿದ್ದಾರೆ ಮಾಜಿ ಸಚಿವ ನಾರಾಯಣಗೌಡರು. ಮಾಜಿ ಸಚಿವ ನಾರಾಯಣಗೌಡ ಕೊಟ್ಟಿರುವಂತಹ ಹೇಳಿಕೆ ಇದು. ಬಿಜೆಪಿಗೆ ಬಿಟ್ಕೊಡ್ಲಿ ಮಂಡ್ಯ ಕ್ಷೇತ್ರವನ್ನ, ಬಿಜೆಪಿ ಮೂಲಕ ಸಂಸದೆ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ಟು ಅವಕಾಶ ಮಾಡಿಕೊಡ್ಲಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸೋದು. ಈಗ ನಮ್ಮ ಪ್ರೀತಮ್ ಗೌಡರು ಹೇಳಿದಾಗೆ ಯಾರಿಗಾರು ಕೊಡಲಿ, ಬಿ ಜೆ ಪಿಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡು. ಹೈಕಮಾಂಡ್ JDSಗೆ ಅಂತ ಸೂಚನೆ ಮಾಡೋದು ತಮ್ಮದು ನಡೆ ಏನಿರುತ್ತೆ ಸರ್? ಅದನ್ನು ಹೈಕಮಾಂಡ್ ಹತ್ರ ನಾವು ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ, ಮಾತಾಡ್ತೀವಿ. ಚರ್ಚೆ ಅಷ್ಟೇ, ಖಾಲಿ ಅವ್ರಿಗೆ ಹುಷಾರಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಒಂದಿನ ಮುಂಚೆನೇ ನಮ್ಮ ಕೆರಗುಡ್ನಲ್ಲಿ ಆದಂಥ ಘಟನೆಗೆ ನಾವು ಅವ್ರನ್ನ ಕರೆಯೋದಕ್ಕೆ ಹೋಗಿದ್ದು. ಮತ್ತು ನಿಮ್ಮ ಅಭಿಪ್ರಾಯಗಳೇನು ಅಂತ ಕೇಳಿದ್ರು. ಇಲ್ಲ, ನಾನು ಮಂಡ್ಯದಲ್ಲಿ ನಾನು ಸ್ಥಿಕರಣಾಗಿರ್ತೀನಿ, ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಇದಕ್ಕೆ ನಮ್ಮ BJPಗೇನೆ ನಾವು ಕೊಡಬೇಕು ಅನ್ನೋದೊಂದು ದೊಡ್ಡ ಡಿಮ್ಯಾಂಡ್ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಯಾಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಬೆಳಿಬೇಕು, BJP ಒಂದು ಮಟ್ಟಕ್ಕೆ ಬೆಳೆದಿದೆ, ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಬೇಕು. ಅವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಿವೆ, ಬೇರೆ ಕ್ಷೇತ್ರದಲ್ಲಿ ಅವರು ಕಾಂಟೆಸ್ಟ್ ಮಾಡಲಿ ಅಂತ ಹೇಳಿ JDSನವ್ರು ನಮಗೆ ಮಾಡಲಿ. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಮಾಡೋವಂಥ ಸಂದರ್ಭದಲ್ಲಿ ಮೋದಿಯವ್ರನ್ನ ಪುನಃ ನಾವು ಪ್ರಧಾನಿ ಮಾಡಬೇಕು ಅನ್ನೋದು ಒಂದು JDSನವ್ರ ಭಾವನೆಗೆ ಬಂದಾದ್ಮೇಲೆ ಮಂಡ್ಯನ ನಮಗೆ ಬಿಟ್ಕೊಡ್ಲಿ, ಮಂಡ್ಯ ನಮಗೆ ಸಹಕಾರ ಕೊಡಲಿ ಅವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾರು ಸಲಹೆ ಏನು ಕೊಡೋದಕ್ಕೆ, ಅವರು ಅಭಿಪ್ರಾಯಗಳು ಕೇಳೋದಕ್ಕೆ ಹೋಗಿದ್ದು, ಸಲಹೆ ನಾವು ಕೊಡೋದಕ್ಕೆ ಯಾರು? ಸರ್, ಹೈಕಮಾಂಡ್ ಸೂಚನೆ ಮೈತ್ರಿ ಅಭ್ಯರ್ಥಿ JDSಗೆ ಅವಾಗ ಏನಿರುತ್ತೆ ಸರ್ ತಮ್ಮಡೆ? ಅದು ನಾವು ಹೇಳಿದ್ರೆ, ಪ್ರೀತಮ್ ಗೌಡರು ಹೇಳಿದ್ರಲ್ಲ, ಹೈಕಮಾಂಡ್ ಲೆವೆಲ್ನಲ್ಲಿ ನಾವು ಕೂತ್ಕೊಂಡು ನೋಡಿ. ಇದು ಮಾಜಿ ಸಚಿವ ನಾರಾಯಣಗೌಡರ ಹೇಳಿಕೆ. ಅಂದರೆ ಪರೋಕ್ಷವಾಗಿ ಅವರು ಕೂಡ ಪ್ರೀತಮ್ ಗೌಡ ಹೇಳಿದ ಹಾಗೆ ಬಿಜೆಪಿಗೆ ಬಿಟ್ಕೊಡ್ಲಿ ಮಂಡ್ಯನ, ಬೇಕಾದರೆ ಬಿಜೆಪಿಯಿಂದ ಸಂಸದೆ ಸುಮಲತಾ ಅವರೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಲಿ, ಅಥವಾ ಬಿಜೆಪಿಗೆ ಕ್ಷೇತ್ರ ಬಿಟ್ಕೊಟ್ಟು ಯಾರನ್ನು ಬೇಕಾದರೂ ಅಭ್ಯರ್ಥಿ ಮಾಡಲಿ, ಒಟ್ಟಿನಲ್ಲಿ ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಬಿಟ್ಕೊಡ್ಲಿ, ಸಂಸದೆ ಸುಮಲತಾ ಅವರೇ ಬಿಜೆಪಿಯಿಂದ ಸ್ಪರ್ಧೆ ಆದರೆ ಇನ್ನೂ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಮಂಡ್ಯ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ JDSನ ಭದ್ರಕೋಟೆ ಅಂತ ಗುರುತಿಸ್ಕೊಂಡಿದ್ದಂಥ ಜಿಲ್ಲೆ. ಈಗ ಅದನ್ನು ಬಿಜೆಪಿಯವರು ನಮಗೆ ಬೇಕು ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.